ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶೇಕಡಾ ಕ್ರಮ ಪ್ರತಿಶತ ಪರ್ಸೆಂಟೇಜ್ 100ಕ್ಕೆ ಇಂತಿಷ್ಟು ಅಂತ ಹೇಳ್ತೀವಿ. ಆ ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತಿನ ಸ್ಪರ್ಧಾ ಜಗತ್ತಿನಲ್ಲಿ ಪರ್ಸೆಂಟೇಜ್ ಅನ್ನೋದು ಈ ಕಾನ್ಸೆಪ್ಟು ನಮಗೆ ಅವಶ್ಯವಾಗಿ ಬೇಕೇ ಬೇಕು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪರ್ಸೆಂಟೇಜ್ ಮ್ಯಾಗ ಒಂದು ಲೆಕ್ಕ ನಿಮಗೆ ಇದ್ದೇ ಇರ್ತೈತೆ. ಆ ಲೆಕ್ಕಗಳು ಯಾವ ರೀತಿ ಇರ್ತಾವೆ, ಕನ್ಫ್ಯೂಷನ್ ಇರುವಂಥ ಲೆಕ್ಕಗಳನ್ನ ಈ ವಿಡಿಯೋದಲ್ಲಿ ಮತ್ತು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡೋಣ್ರಿ, ಈಗ ಮೊದಲನೇ ಲೆಕ್ಕ. ಇಲ್ಲಿ ಒಂದಿಷ್ಟು 5 ಲೆಕ್ಕಗಳನ್ನ ಇಲ್ಲಿ ಮುಂದದಾವೆ. ಎಲ್ಲನೂ ವಿಶೇಷವಾದ ಲೆಕ್ಕಗಳದಾವೆ. ಮೊದಲಿಗೆ ಈಸಿ ಇರುವಂಥ ಲೆಕ್ಕವನ್ನು ನೋಡೋಣ್ರಿ. ಈಗ ನೋಡ್ರಿ, ಮೊದಲನೇ ಪ್ರಶ್ನೆ 960. 960 ರ ಅಂದ್ರೆ ಗುಣಾಕಾರ. ನೋಡ್ರಿ, ಈ ಗಣಿತದಲ್ಲಿ ರ ಯ ದ ನ ರಷ್ಟು ಪಟ್ಟು ದಷ್ಟು ಈ ರೀತಿ ಪ್ರಶ್ನೆಯಲ್ಲಿದ್ದಾಗ ಅದಕ್ಕೆ ಗುಣಾಕಾರ ಚಿಹ್ನೆ ಹಾಕಬೇಕು. ಅಂದರೆ 960ರ 15% ಅಂದರೆ 960, ಮತ್ತೊಮ್ಮೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಇಂಟು ಇಲ್ಲಿ ನೋಡ್ರಿ, ನಿಮಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದಂಗೆ ಈಗೂ ಹೇಳಕತ್ತೇನೆ, ಶೇಕಡಾ ಚಿಹ್ನೆ ಅಂದ್ರೆ 100ರಿಂದ ಭಾಗಿಸ್ಬೇಕು. ಶೇಕಡಾ ಚಿಹ್ನೆ ಇತ್ತಂದ್ರೆ 100ರಿಂದ ಭಾಗಿಸ್ಬೇಕು. ಶೇಕಡಾ ಚಿಹ್ನೆ ಯಾವಾಗ ಇರ್ತೈತೋ ಅದು 100ಕ್ಕೆ ಅಂತ ತಿಳ್ಕೊಬೇಕು. 100ಕ್ಕೆ 15 ಅಂಥೇಳಿ ಅದನ್ನು ಭಾಗಾಕಾರ 100 ಅಂತ ಬರೀಬೇಕು. ಶೇಕಡಾ ಚಿಹ್ನೆ ನಮಗೆ ತೆಗಿಬೇಕಾಗೈತಿ, 100ರಿಂದ ಭಾಗಿಸ್ಬೇಕು. ಶೇಕಡಾ ಚಿಹ್ನೆ ನಾವು ಹಾಕಬೇಕಂದ್ರೆ 100ರಿಂದ ಗುಣಿಸ್ಬೇಕು. ಇಷ್ಟು ಕಾನ್ಸೆಪ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ನೋಡ್ರಿ, ಈಗ 0 ಕ್ಯಾನ್ಸಲ್ ಆಯ್ತು ರೀ. 5 ಮೂರಲೆ 5 2 2 1 2 4 8 2 8 16 18 ಮೂರಲೆ 48 ಮೂರಲೆ 3 8 24 2 3 4 12 1 2 14 144 ಸರಿಯಾದ ಉತ್ತರ. ಇದರ ಆನ್ಸರ್ ಎಷ್ಟಾಯ್ತಪ್ಪ ಅಂದರೆ 144. ನೋಡಿ, ಈಸಿಯಾಗಿ ತಿಳ್ಕೊಬೋದು. ಮತ್ತೊಮ್ಮೆ ನೋಡಿರಿ, 960 ಗುಣಾಕಾರ ರ ಐತಿ ಗುಣಾಕ, ಇದರ 15% ಎಷ್ಟು ಅಂದ್ರೆ 100ಕ್ಕೆ 15, ಹಂಗಾದ್ರೆ 960ಕ್ಕೆ ಎಷ್ಟು ಅಂದಾಗ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, 4,000 ರೂಪಾಯಿಯ 4,000 ರೂಪಾಯಿಯ ರ, ಇದು ರ ಐತೆ 7.5%. ಇಲ್ಲಿ ನೋಡ್ರಿ, ಮತ್ತು 4,000 ರ ಅಂದರೆ ಗುಣಾಕಾರ 7.5/100. 2 0 ಕ್ಯಾನ್ಸಲ್ ಮಾಡಿರಿ. ಹಾಗೆ ಗುಣಾಕಾರ ಮಾಡಿರಿ. 0 ಅಂತ ಬಂತು, 4 5 20, ಮತ್ತೊಂದು 0 ಬಂತು, 4 7 28, 1 2 30. ಇಲ್ಲಿ ಪಾಯಿಂಟ್ ಮುಂದೆ ಒಂದು ಅಂಕಿ ಐತಿ, ಒಂದು ಬಿಟ್ಟು ಪಾಯಿಂಟ್ ಕೊಡ್ರಿ. ಆನ್ಸರ್ ಈಸ್ 300. 4,000 ಒಳಗೆ 7.5 ಇದರ 7.5 ಭಾಗ ಎಷ್ಟಪ್ಪ ಅಂದ್ರೆ 300 ರೂಪಾಯಿ ಆಗತ್ತೆ. ಅದೇ ರೀತಿ ಮುಂದಿನ ಲೆಕ್ಕ ನೋಡೋಣ್ರಿ. ಈಗ 36 ಎಂಬುದು 90ರ ಎಷ್ಟು ಶೇಕಡ. ನೋಡ್ರಿ, ಈಗ ಎಕ್ಸ್ ಇಟ್ಕೊಂಡು ಮಾಡುವಂಥ ಲೆಕ್ಕಗಳು ನಮಗೆ ಗೊತ್ತಿರಬೇಕು. ಇದು ಬೀಜಗಣಿತದ ಪ್ರಕಾರ ಹೋದಿವಿ ಅಂದರೆ ಯಾವುದೇ ಸಂಖ್ಯೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಡೋಣ. ನಮಗೆ ಗೊತ್ತಿಲ್ಲದ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡ್ರೆ ಅದನ್ನು ಬೀಜಗಣಿತ ಲೆಕ್ಕಕ್ಕೆ ತೊಗೊಂಡು ಹೋಗ್ತೀವಿ. ಇಲ್ಲೇ ನೋಡ್ರಿ, 36 ಎಂಬುದು, ಇದು 36 ಅನ್ನೋದು ಎಂಬುದು 90ರ ಎಷ್ಟು ಶೇಕಡ ಐತಿ. 90ರ ಎಷ್ಟು ಶೇಕಡ ಐತಿ. ಹಾಗಾದ್ರೆ 36ಕ್ಕೆ ಸಮ ಏನೈತಿ, 90ರ ಎಷ್ಟು ಶೇಕಡ ಐತಿ, ಎಕ್ಸ್ ಶೇಕಡ ಐತಿ ಅಂತ ಇಟ್ಕೊಂಡು. ಈಗ ನೋಡ್ರಿ, 36 ಹಂಗೆ ಬರಿತೀರಿ.
ಇಲ್ಲಿ ಗುಣಾಕಾರ ಐತಿ, ನಾವು ಈ ಕಡೆ ತಂದೀವಿ ಅಂದ್ರೆ ಭಾಗಾಕಾರ ಆಕತ್ರಿ. ಇಲ್ಲಿ ಏನು ಹೊಡಿತೀರಿ ನೋಡ್ರಿ, x/100 ಶೇಕಡ ಚಿಹ್ನೆ ಕೊಟ್ರಿ ಅಂದರೆ ಅದಕ್ಕೆ ಭಾಗಿಸ್ತೀರಿ. ಈಗ ಆನ್ಸರ್ ಏನಾಗತ್ತೆ ನೋಡ್ರಿ, ಇಲ್ಲಿ 100ನ್ನು ಈ ಕಡೆ ತೊಗೊಂಬರ್ರಿ, ಮತ್ತು 36 × 100 ತೆಳಗಿದ್ದಿದ್ದ ಕಡಿಮೆ ಅಂದ್ರೆ ಮ್ಯಾಗ ಬಂದು ಇಲ್ಲಿ 90. 0 0 ಕ್ಯಾನ್ಸಲ್ ಆಯ್ತು ರೀ. 9 1 9 4 = 40%. ನೀವು ಇಲ್ಲೇ ಇದನ್ನು ತಾಳೆ ನೋಡ್ಬೋದು. ಸಿಂಪಲ್ಲಾಗಿ ನೋಡಿರಿ, ಮತ್ತೊಮ್ಮೆ 36 = ಇದಕ್ಕೆ ಸಮ ಏನೈತೆ ರೀ, 90ರ ಎಷ್ಟು ಶೇಕಡ ಐತಿ ನಮ್ಗೆ ಗೊತ್ತು. ಎಷ್ಟು ಶೇಕಡ 36, 90ರೊಳಗೆ ಎಷ್ಟು ಶೇಕಡ, 100ರೊಳಗೆ ಎಷ್ಟು ಭಾಗ ಇದು 36 ಐತೆ. ಹಾಗಾದ್ರೆ ಈಗ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇದಕ್ಕೆ ತಾಳೆ ನೋಡೋದಂತೀರಿ, ಇದಕ್ಕೆ ನೋಡಿರಿ 40ರ 90ರ 40% ನೋಡಿರಿ. ಅಂದ್ರೆ ಗುಣಾಕಾರ, ಇಲ್ಲಿ 2 0 ಕ್ಯಾನ್ಸಲ್ ಆತ್ರಿ. 9 4 36 ಸರಿ ಐತಿಲ್ಲ ನೋಡ್ರಿ. ಇದು ತಾಳೆ ನೋಡೋದಂತ ಕರಿತೀರಿ, ಇದಕ್ಕೆ ತಾಳೆ ನೋಡೋದಂತೀರಿ. ಅಂದರೆ ಸರಿ ಐತಿಲ್ಲ ನಾವು ಚೆಕ್ ಮಾಡ್ಕೋಬೋದು. ಈ ರೀತಿ 3ನೇ ಲೆಕ್ಕ ನೋಡ್ತೀರಿ. ಅದೇ ರೀತಿ 4ನೇ ಲೆಕ್ಕ. ನಮಗೆ ಗೊತ್ತಿಲ್ಲದ ಸಂಖ್ಯೆಯನ್ನು x ಇಟ್ಕೋಬೇಕು. ಶೇಕಡ ಅಂದರೆ 100ರಿಂದ ಭಾಗಿಸ್ಬೇಕು. ಶೇಕಡ ಅವರ ಕೊಟ್ಟಿದ್ರೆ. ಈಗ 4ನೇ ಲೆಕ್ಕ, ಪ್ರಶ್ನೆ 4. 50% ಹೆಚ್ಚಿಸಿ 20% ಕಡಿಮೆ ಮಾಡಿದಾಗ ಬದಲಾವಣೆ ಏನಾಕೈತಿ ನೋಡಿ. ಒಂದು ಸಂಖ್ಯೆ ಐತಿ ನೋಡ್ರಿ, 100 ಅಂತ ತಿಳ್ಕೊಂಡು ಒಂದು ಸಂಖ್ಯೆ ನೋಡ್ರಿ. ಯಾವುದೇ ಈ ರೀತಿ ನಮಗೆ ಏನೂ ಗೊತ್ತಿರಲಾರದ ಸಂಖ್ಯೆಯನ್ನು ಕೊಟ್ಟಾಗ ಒಂದು ಇಟ್ಕೋಬೋದು, 1 ಅಂತ ತಿಳ್ಕೊಬೋದು, ಅಥವಾ x ಅಂತ ಇಟ್ಕೋಬೋದು, ಅಥವಾ 100 ಅಂತ ಇಟ್ಕೋಬೋದು. ಈ 3 ಒಳಗೆ ನಾವು ಲೆಕ್ಕಗಳನ್ನು ಮಾಡ್ಬೋದು. ಈಗ ನಮಗೆ x ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಪ್ಷನ್ಗಳು ಶೇಕಡಾದೊಳಗೆ ಇರೋದ್ರಿಂದ 100 ಅಂತ ಇಟ್ಕೋಬೋದು. ನಾ ಇಲ್ಲ ಆಪ್ಷನ್ಗಳು ಕೊಟ್ಟಿಲ್ಲ, ಆಪ್ಷನ್ಗಳು ಆನ್ಸರು 100 ಶೇಕಡಾದೊಳಗೆ ಇರ್ಬೋದು, ಅಥವಾ ಇಲ್ಲಿ ನಾವು 100 ಇಟ್ಕೊಂಡು ಒಂದು ಲೆಕ್ಕ ನಿಮಗೆ ಗೊತ್ತಿರಲ್ಲ ಅಂತ ಹೇಳಾಗ್ತೈತಿ. ಹಾಗಾದ್ರೆ ಒಂದು ಸಂಖ್ಯೆ 100 ಇರಲಿ. ನಿಮ್ಗೆ ಸಾಂಪ್ರದಾಯಿಕ ವಿಧಾನ ಮೊದಲನೇದು ಗೊತ್ತಾಗಬೇಕು, ಆಮೇಲೆ ನಾವು ಫಾಸ್ಟ್ ಮೆಥಡ್ಗಳನ್ನ ಕಂಡುಹಿಡಿಬೋದು. 100ನ್ನು 50% ಹೆಚ್ಚು ಮಾಡ್ಯಾರ. ಹಾಗಾದ್ರೆ 100ರ 50% ಹೆಚ್ಚಳ. ಈಗ ಏನಾಯ್ತು ನೋಡ್ರಿ, 100 ಪ್ಲಸ್ ಅಂದರೆ ಹೆಚ್ಚು ಮಾಡ್ಯಾರ ಅಂದರೆ ಇಲ್ಲೇ ಬರ್ಬಿಡು. 100 ಪ್ಲಸ್ 100ರ 50% ಅಂದರೆ ಇಂಟು 100 × 100 ಹೋಯ್ತು ರೀ. ಹಾಗಾದ್ರೆ 150 ಆಯ್ತು. ಆ ಸಂಖ್ಯೆ 100 ಇದ್ದದ್ದು 50 ಹೆಚ್ಚು ಮಾಡಿದ್ರೆ ಎಷ್ಟಾಯ್ತು ರೀ, 150 ಆಯಿತು. ನಂತರ ನೋಡ್ರಿ, ನಂತರ 20% ಕಡಿಮೆ ಮಾಡ್ಯಾರ. ನಾವು ಮೊದಲು ಇದ್ದಿದ್ದು 100, ಆಮೇಲೆ ಈಗ 50% ಹೆಚ್ಚಾಯಿತು. ನೆಕ್ಸ್ಟ್ 20% ಕಡಿಮೆ ಮಾಡ್ಯಾರ. ಹಂಗಾರೆ 100ಕ್ಕೆ 20, 150ರ 20% ಕಡಿಮೆ ಹಿಂಗೈತೆ. ಹಾಗಾದ್ರೆ 150 ಮೊದಲಿತ್ತು, ಈಗ ಮೈನಸ್ ಕಡಿಮೆ ಮಾಡಿದ್ರೆ ಮೈನಸ್ ಮಾಡ್ತೀರಿ. ಮೈನಸ್ ಮಾಡಿದರೆ ಏನಾಗ್ತದೆ ನೋಡಿರಿ, 150 ಮೈನಸ್ 150 ಇಂಟು 20/100. 2 0 ಕ್ಯಾನ್ಸಲ್ ಆಯ್ತು ರೀ. 15 2 30. 150 15 2 30. ಈಗ ಆ ಸಂಖ್ಯೆ ಏನಾಯ್ತು ನೋಡ್ರಿ, 120 ಆಯಿತು. ಆ ಸಂಖ್ಯೆ ಈಗ 120 ರೂಪಾಯಿ ಅನ್ಕೋರಿ, ಆ ಸಂಖ್ಯೆ ಅನ್ಕೋರಿ. ಈಗ ಅಂತಿಮ ಬದಲಾವಣೆ ಕೇಳ್ಯಾರ ನೋಡ್ರಿ, 20% ಕಡಿಮೆ ಮಾಡಿದರೆ ಅಂತಿಮ ಬದಲಾವಣೆ ಎಷ್ಟಾಯ್ತು ರೀ? ಬದಲಾವಣೆ ಮೊದಲು ಎಷ್ಟಿತ್ತು, 100 ಇತ್ತು,
ಈಗ 120 ಆಯಿತು. ಹಾಗಾದ್ರೆ ಎಷ್ಟು ಹೆಚ್ಚಾತ್ರಿ? 100ಕ್ಕೆ 20 ಹೆಚ್ಚಾಯಿತು. ಹಾಗಾದ್ರೆ ಆಪ್ಷನ್ ನಾವು ಈ ರೀತಿ ಬರಿಬೋದು, 120 ಮೈನಸ್ 100 ಅಂದರೆ 20% ಹೆಚ್ಚಳ ಅಥವಾ ಹೆಚ್ಚಾಯಿತು ಅಂತ ಹೇಳ್ಬೋದು. 120 ಆಯಿತು, ಮೊದಲು 100 ಇತ್ತು ನಮ್ಮ ಸಂಖ್ಯೆ, ಅದನ್ನು 50% ಹೆಚ್ಚು ಮಾಡಿದ್ರಿ, ಆಮೇಲೆ 20% ಕಡಿಮೆ ಮಾಡಿದ್ರೆ ಈ ರೀತಿ ಲೆಕ್ಕ ಮಾಡಿದಾಗ ನಮಗೆ 120 ಮೈನಸ್ 100 ಮೊದಲು ಇದ್ದಿದ್ದು ಮೈನಸ್ ಮಾಡಿರಿ, ಅವಾಗ ಎಷ್ಟು ಹೆಚ್ಚಳ ಅನ್ನೋದು ಸಿಕ್ಬಿಡ್ತೈತಿ. 20% ಹೆಚ್ಚು. 20% ಯಾಕೆ ಹೆಚ್ಚು ಮಾಡಿದ್ವಿ ಅಂದರೆ ನಾವು 100 ಇಟ್ಕೊಂಡಿವಿ, ಹಾಗಾದರೆ 100ಕ್ಕೆ 20 ಹೆಚ್ಚಾಯ್ತು, ಹಂಗಾಯ್ತು 120 ಆಯ್ತು, ಹಾಗಾದ್ರೆ 100ಕ್ಕೆ 20 ಹೆಚ್ಚಾಯಿತು. ಈ ರೀತಿ ನಾವು ಲೆಕ್ಕಗಳನ್ನ ಸುಲಭವಾಗಿ ಮಾಡ್ಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ. 5ನೇ ಪ್ರಶ್ನೆ, ಎಂಬತ್ನಾಲ್ಕು ಎಂಬುದು ನೋಡ್ರಿ, ಎಂಬತ್ನಾಲ್ಕು ಎಂಬುದು ಇದು ಎದಕ್ಕೆ ಸಮ ಐತೆ ರೀ? ಮೊದಲನೇ ಪ್ರಶ್ನೆ ಇತ್ತಲ್ಲ ಇಲ್ಲಿ, ಇದು ಸೇಮ್ ಐತೆ ನೋಡ್ರಿ. 84 ಎಂಬುದು ಯಾವ ಸಂಖ್ಯೆಯ, ಇಲ್ಲಿ ಯಾವುದೋ ಒಂದು ಸಂಖ್ಯೆ ಐತಿ, ಎಕ್ಸ್ ಅದ ಒಂದು ಸಂಖ್ಯೆ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಆ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಳ್ಬೇಕಾದ್ರೆ ಆ ಸಂಖ್ಯೆ ಎಕ್ಸ್, ಆ ಸಂಖ್ಯೆ ಎಕ್ಸ್ ಅದ 70% ಆಗಿದೆ ನೋಡ್ರಿ. 84 ಇದು ಎಕ್ಸ್ ಇಂಟು 70/100. ಈಗ ಎಕ್ಸ್ ಅಲ್ಲೇ ಇಟ್ಕೋರಿ, ಎಕ್ಸ್ ಇಲ್ಲೇ ಉಳಿತು, ಇದನ್ನು ಈ ಕಡೆ ತೊಗೊಂಬಂದ್ರೆ ನೋಡಿ ಇಲ್ಲಿ ಬರಿಬೋದು /70. 0 0 ಕ್ಯಾನ್ಸಲ್, 7 1 7 1 7 7 2 14. ಹಾಗಾದ್ರೆ 120 ಎಕ್ಸ್ = 120. ಆದ್ದರಿಂದ ಆ ಸಂಖ್ಯೆ 120 ಆಯಿತು. ಇಲ್ಲೇ 120 ನೀವು ಬೇಕಾದ್ರೆ ತಾಳೆ ನೋಡ್ಬೋದು. 120ರ ಇದನ್ನು ಟ್ಯಾಲಿ ಮಾಡ್ಬೋದು. 120ರ 70% ಎಷ್ಟಾಗಬೇಕು? 84 ಆಗ್ಬೇಕು ನೋಡ್ರಿ, ಐತಿಲ್ರಿ. 120 × 70/100. 2 0 ಕ್ಯಾನ್ಸಲ್ ಆಯ್ತು ರೀ, 12 7 84. ನಮ್ಮ ಉತ್ತರ ಸರಿ ಐತಿ ನೋಡಿರಿ. ಈ ರೀತಿ ನಾವು ಲೆಕ್ಕಗಳನ್ನ ಸುಲಭವಾಗಿ ಮಾಡ್ಬೋದು. ಮತ್ತೆ 3 ಪ್ರಶ್ನೆಗಳು ನೋಡ್ರಿ. ರೂಪಾಯಿ 800ರ ಮೇಲೆ 25% ರಿಯಾಯಿತಿ ನೀಡಿದರೆ ಮಾರಾಟದ ಬೆಲೆ. ಒಂದು ಅಂಗಡಿಯೊಳಗೆ ಹೊರಗೆ ಬೋರ್ಡ್ ಹಚ್ಚಿರ್ತಾರೆ, 15% ನಾವು ಡಿಸ್ಕೌಂಟ್ ಕೊಡಾಕ್ತೀವಿ. ರಿಯಾಯಿತಿ ಅಂದರೆ ಡಿಸ್ಕೌಂಟು ಅಥವಾ ಸೋಡಿ ಅಂತ ಕರೀತಾರೆ. 800ರ ಮೇಲೆ 15% ಐತಿ. 100ಕ್ಕೆ 15 ರೂಪಾಯಿ ಕಡಿಮೆ ತೊಗೋತಾರೆ ಅಂದಂಗೆ, ಡಿಸ್ಕೌಂಟ್ ಅಂದ್ರೆ ರೇಟ್ ಕಡಿಮೆ ತೊಗೋತಾರೆ. ಹಾಗಾದ್ರೆ 100ಕ್ಕೆ 15, ಹಾಗಾದ್ರೆ 800ಕ್ಕೆ ಎಷ್ಟು? ಇದು ಈ ರೀತಿ ಲೆಕ್ಕ ಮಾಡಬೇಕು ನೋಡಿರಿ. ಡಿಸ್ಕೌಂಟನ್ನು ಮೊದಲ ಕಂಡುಹಿಡೀರಿ ನೋಡಿರಿ. 100ಕ್ಕೆ 15, 100ಕ್ಕೆ 15 ಶೇಕಡ 15 ಐತ್ರಿ, ಶೇಕಡ ಚಿಹ್ನೆ ತೆಗೀರಿ. 100ಕ್ಕೆ 15, ಹಾಗಾದರೆ 800ಕ್ಕೆ ಎಷ್ಟು? ಈ ರೀತಿ ಬರ್ಕೋಬೇಕಿದ್ರೆ 100ಕ್ಕೆ 15, ಹಾಗಾದರೆ 800. ಇದು ಗುಣಾಕಾರ, 800 ಒಳಗೆ 15% ಎಷ್ಟು ಆತ ಅಂದಂಗೆ. 2 0 ಹೋದ್ರಿ, 15 8 120 ರೂಪಾಯಿ. ಇಷ್ಟು ಹಣ ಕಡಿಮೆ ಮಾಡ್ತಾರೆ. ಹಾಗಾದರೆ ಮಾರಿದ ಬೆಲೆ ಎಷ್ಟು? ಮಾರಾಟದ ಬೆಲೆ ಏನಾಯ್ತು ನೋಡ್ರಿ. ಈಗ 800 ಇತ್ತು ಮೊದಲದು, ಅದ್ರ ಮ್ಯಾಗ ಮೂಲ ಬೆಲೆ 800 ಅಂತ ಬರೆದಿದ್ರು. ಈಗ ಎಷ್ಟು ಕಡಿಮೆ ಆಯ್ತು ರೀ? 120 ಕಡಿಮೆ ಆಯಿತು. ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟಾಯ್ತು ನೋಡ್ರಿ, ಅಂದರೆ 680 ರೂಪಾಯಿ ಆಯಿತು. ಅದರ ಬೆಲೆ, ಮೂಲ ಬೆಲೆ 680 ಆಯಿತು. ಮಾರಾಟದ ಬೆಲೆ, ಮಾರಬೇಕಾಗಿದ್ದ ಬೆಲೆ. ನೆಕ್ಸ್ಟು 900 ನೋಡಿರಿ. ಈ ಪ್ರಶ್ನೆ ಮುಗೀತು. ನೆಕ್ಸ್ಟ್ 7ನೇ ಕ್ವಶನ್. 900ಕ್ಕೆ 10% ನಷ್ಟ, ಮಾರಾಟದ ಬೆಲೆ ಎಷ್ಟು? ಈಗ 900 ರೂಪಾಯಿ ಕೊಂಡ ಬೆಲೆ ಅಂದಾಗಾಯ್ತು. 900 ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಅಂತ ಕರೀತೀರಿ. ಇದಕ್ಕೆ 900 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ತೊಗೊಂಬಂದಾರೆ, ಅದು ಸ್ವಲ್ಪ ಹಳಿದಾದ್ಮೇಲೆ ಮಾರಾಕತ್ತಾರೆ. 10% ನಷ್ಟ, ಅದು ವ್ಯಾಪಾರ ಆಗೋಲ್ತ.
ಅದಕ್ಕೆ ಏನು ಮಾಡ್ತಾರೆ, ಅದನ್ನು 10% ನಷ್ಟದೊಳಗೆ ಮಾರುತ್ತಾರೆ. ಅವಾಗರೆ ತೊಗೋತಾರೆ ನೋಡ್ತಾರೆ. ಅವಾಗ 10% ಇದ್ರೊಳಗೆ ಕಂಡುಹಿಡೀರಿ. ನಿಮ್ಗೆ 10% ನಷ್ಟ ಅಂದರೆ ಸಿಂಪಲ್. ಈಗ 0 ಕ್ಯಾನ್ಸಲ್, 1 0 ಹೋತಿಲ್ಲ, 90 ರೂಪಾಯಿ. 90 ರೂಪಾಯಿ ಏನಾಯ್ತು ರೀ, ಇದು ರೂಪಾಯಿ ಚಿಹ್ನೆ ಹಾಕ್ರಿ. ರೂಪಾಯಿ 900ಕ್ಕೆ 10% ನಷ್ಟ ಮಾರಾಟದ ಬೆಲೆ. ಈಗೇನಾಯಿತು, ಆ ವಸ್ತುವನ್ನು ಕೊಂಡ್ಕೊಂಬಂದಿದ್ದು 900ಕ್ಕೆ ಐತಿ, ಈಗ 90 ರೂಪಾಯಿ ಕಡಿಮೆ ಒಳಗೆ ಮಾರ್ತಾರೆ. ಯಾಕಂದ್ರೆ ಲಾಸ್ ಮಾಡ್ಕೊಳತ್ತಾರ, ಹಾನಿ ಆಗತ್ತೆ, ನಷ್ಟ ಆಗತ್ತೆ. ಹಾಗಾದರೆ 900 ಮೈನಸ್ 90 ಈಜ್ಕೊಲ್ ಟು 810 ಮಾರಾಟದ ಬೆಲೆ. ಈಗ ಮಾರಾಟದ ಬೆಲೆ ಎಷ್ಟಾಯ್ತು ರೀ, ರೂಪಾಯಿ 810. ಇದು ಪ್ರಶ್ನೆ 7. ನೆಕ್ಸ್ಟ್ 8ನೇ ಕ್ವಶನ್ ನೋಡಿರಿ. ಇದು ಸ್ವಲ್ಪ ಕನ್ಫ್ಯೂಷನ್ ಐತಿ. 24,000 ಜನಸಂಖ್ಯೆ ಇರುವ ಒಂದು ಹಳ್ಳಿ, ಅಲ್ಲಿ 20% ಹೆಚ್ಚಾದ ನಂತರದ್ದು. ಇದು 20% ಹೆಚ್ಚಾದ್ಮೇಲೆ ಎಷ್ಟು ಬಂದೈತಿ, ಹಾಗಾದ್ರೆ ಮೂಲ ಸಂಖ್ಯೆ ಎಷ್ಟು. ಈಗ ಒಂದು ಸಿಂಪಲ್ ತಿಳ್ಕೊರಿ, 20% ಹೆಚ್ಚಾದ ನಂತರ 20% ಹೆಚ್ಚಾಗೈತಿ, ಹೆಚ್ಚಾದ್ಮೇಲೆ ಎಷ್ಟು ಬಂದೈತಿ. ಹಾಗಾದ್ರೆ ಮೊದಲು ಎಷ್ಟಿತ್ತು, ಸಿಂಪಲ್ ಈಗ ತಗೊಳ್ಳೋಣ. 100 ಮೊದಲು ಇತ್ತು ಅಂತ ತಿಳ್ಕೊರಿ. 100 ಜನಸಂಖ್ಯೆ ಇದೆ ಅಂತ ಇಟ್ಕೊಳ್ರಿ. 100 ಜನ ಅದಾರೆ, ಅದರಾಗ 20% ಈಗ ಹೆಚ್ಚಾಗೈತಿ. 100 ಜನ ಅದಾರೆ, 20% ಹೆಚ್ಚಾಗೈತಿ. ಹಾಗಾದ್ರೆ 120 ಈಗ ಜನ ಆಯ್ತು, ಮೊದಲಿದ್ದಿದ್ದು 100 ಆಯ್ತು. ಇದು ಈಗಿಂದು, ಈಗಿನ ಜನಸಂಖ್ಯೆ, ಮೊದಲಿಂದು 100, ಮೊದಲಿದ್ದದ್ದು. ಸಿಂಪಲಾಗಿ ಇಷ್ಟು ಮ್ಯಾಗ ನಾವು ತಿಳ್ಕೊಬೋದು. 120 ಜನರಿದ್ದಾಗ ಮೊದಲು ಎಷ್ಟಿತ್ತು, ಈಗ 100ಕ್ಕೆ ಲೆಕ್ಕ ಹಾಕೋಣ. 100ಕ್ಕೆ ನಾವು ತೊಗೊಂಡು ಈಗ 100 ಜನ ಇದ್ದಾಗ 20 ಹೆಚ್ಚಾಗೈತಿ, 120 ಈಗ ಸದ್ಯ ಪ್ರೆಸೆಂಟ್ ಅದಾರೆ. ಮೊದಲು ಎಷ್ಟಿದ್ರು, 100 ಇದ್ದರು. ಹಾಗಾದ್ರೆ ಈಗ ಯಾವ ರೀತಿ ಲೆಕ್ಕ ಮಾಡಬೇಕು ನೋಡಿರಿ. 120 ಇದ್ದಾಗ ಈಗ 120 ಅಂದರೆ 20% ಹೆಚ್ಚಾದಾಗ ಮೊದಲು ಎಷ್ಟಿದ್ರು, 100 ಇದ್ದರು. ಈಗ ನಾವು ಇದಕ್ಕೆ ಸಮಗೊಳಿಸ್ಕೋಬೇಕು. ಈಗ ಎಷ್ಟು ಅದ ರೀ, 24,000 ಜನಸಂಖ್ಯೆ ಐತಿ. ಮೊದಲು ಎಷ್ಟಿದ್ರು, 0 0 ಕ್ಯಾನ್ಸಲ್ ಮಾಡಿರಿ. 12 1 12 2 0 0. ಹಾಗಾದ್ರೆ ಮೊದಲು ಎಷ್ಟಿತ್ತು ರೀ, 20,000 ಇತ್ತು. ಗುಣಾಕಾರ ಮಾಡಿರಿ, 200 × 100 ಅಂದರೆ 20,000. 20% ಹೆಚ್ಚಾದಮೇಲೆ ಎಷ್ಟು ಜನಸಂಖ್ಯೆ ಆಗೈತೆ, ಮೊದಲಿದ್ದ ಮೂಲ ಜನಸಂಖ್ಯೆ. ಆದ್ದರಿಂದ ಮೂಲ ಜನಸಂಖ್ಯೆ 20,000. ಇದು ಫೈನಲ್ ಆನ್ಸರ್. ಈ ರೀತಿ ಸಾಕಷ್ಟು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬಿದ್ದಂಥ ಲೆಕ್ಕಗಳನ್ನ ಇಲ್ಲಿ ಮಾದರಿ ಇಟ್ಕೊಂಡು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಇನ್ನಷ್ಟು ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ.